ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ಮೈಸೂರಿನ ಎಕ್ಸಿಬಿಷನ್ಗೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಸರಿ ತುಂಬ ದೊಡ್ಡದಾಗಿದೆ. ಅಂತಂದರೆ ಗೇಮ್ ಸೆಕ್ಷನ್ನೇ ಸಪ್ರೇಟು, ಮಕ್ಕಳು ಸೆಕ್ಷನ್ನೇ ಸಪ್ರೇಟು, ಮತ್ತು ಶಾಪಿಂಗ್ ಮಾಡೋದಕ್ಕೆ ಸಪ್ರೇಟ್ ಇದೆ, ಫುಡ್ ಸೆಕ್ಷನ್ನೇ ಸಪ್ರೇಟ್ ಇದೆ. ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದೆ ಸಂಡೇ ಆಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿ ಮಿನಿಮಮ್ ಒಂದು 2 to 3 ಅವರ್ಸ್ ಆದರೂ ಬೇಕಾಗುತ್ತೆ. ಇಲ್ಲಿ ನೋಡಿ 360 ಡಿಗ್ರಿ ಸೆಲ್ಫಿ ಸ್ಟ್ಯಾಂಡು ಕೂಡ ಇದೆ. ಇಲ್ಲಿ ಜಸ್ಟ್ ಇದು ಒಂದು 3 to 4 ರೌಂಡ್ ಹಾಕಿಸ್ತಾರೆ. ಅಷ್ಟಕ್ಕೇ 50 ರೂಪೀಸ್ ತೊಗೋತಾರೆ. ಹಾಗೆ ಅಲ್ಲಿ ಶಾಪಿಂಗ್ ಮಾಡೋದಾದರೆ ತುಂಬ ಥರ ವೆರೈಟೀಸ್ ಇದೆ. ಇಲ್ಲಿ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸು ಕೂಡ ಇದೆ. ಮನೆಗೆ ಬೇಕಾಗಿರುವಂಥ ಶೋಕೇಸ್ಗಳಾಗಲಿ, ಕ್ಲಾತ್ಸ್ ಆಗಲಿ, ಬಟ್ಟೆಗಳಾಗಲಿ, ಸ್ಲಿಪ್ಪರ್ಸ್ ಆಗಲಿ ತುಂಬಾ ಬಂದಿದ್ದಾವೆ ಶಾಪ್ಗಳು. ತುಂಬ ಕಡಿಮೆ ಪ್ರೈಸಲ್ಲೆಲ್ಲ ಸಿಗುತ್ತೆ ನಿಮಗೆ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ಸರಿ ವಿಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಇದು ನೋಡಿ ಗೇಮ್ ಸೆಕ್ಷನಿಗೆ ಬಂದಿದ್ದೀನಿ ಇವಾಗ ನಾನು. ಗೇಮ್ ಸೆಕ್ಷನು ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಆಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ ಗೇಮ್ಸ್ಗಳು. ಯಾರಾದರೂ ಹೋಗೋದಿದ್ರೆ ಇವಾಗಲೇ ವಿಸಿಟ್ ಮಾಡಿ. ಯಾಕಂತಂದರೆ ಜನವರಿಲಾಗೆ ಅದು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಕ್ಸಿಬಿಷನ್ನು. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಹಾರರ್ ಮೂವಿ ಥರನೂ ಕೂಡ ಒಂದು ಶೋ ಇದೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಭಯ ಆಗುತ್ತೆ ಅಲ್ಲಿ. ನೋಡಿ ಜಾಯಿಂಟ್ ವೀಲ್ ಕೂಡ ಇದೆ. ತುಂಬ ಗೇಮ್ಸ್ ಇದೆ. ತುಂಬಾ ಚೆನ್ನಾಗಿದೆ ಗೇಮ್ಸ್ಗಳೆಲ್ಲ ಆಡೋದಕ್ಕೆ. ಜಾಯಿಂಟ್ ವೀಲು ಕೂಡ ಇದೆ ನೋಡಿ. ಜಾಯಿಂಟ್ ವೀಲ್ 2 ಥರ ಇದೆ. ತುಂಬ ಡಿಫ್ರೆಂಟ್ ಆಗಿದ್ದಾವೆ ಗೇಮ್ಸ್ಗಳೆಲ್ಲ. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ. ಅದರಲ್ಲೂ ಇವಾಗ ಸ್ವಲ್ಪ ಅಂತಂದರೆ ಇವಾಗಿನೇನು ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ಸ್ವಲ್ಪನೇ ಡಿಸ್ಕೌಂಟ್ ಇದೆ. ಅಂದರೆ ಎಲ್ಲದರಲ್ಲೂ ಕೂಡ ಇವಾಗ ಒಂದು ತಿಂಗಳ ಹಿಂದೆ ನೀವೇನಾದರೂ ಹೋಗಿದ್ದ ಅಂದರೆ ಒಂದು ಗೇಮ್ಸಿಗೆ 150, 200 ಈ ಥರ ತೊಗೋತಾ ಇದ್ರಂತೆ ಈ ರೇಂಜಲ್ಲಿ. ಇವಾಗೆಲ್ಲ ಸ್ವಲ್ಪ 100 ರೂಪೀಸ್, 80 ರೂಪೀಸಿಗೆಲ್ಲ ಆಟ ಆಡಿಸ್ಬೋದು. ಮಕ್ಕಳಿಗಂತೂ ತುಂಬಾ ಗೇಮ್ಸ್ ಇದ್ದಾವೆ ಆಟ ಆಡೋದಕ್ಕೆ. ಬಟ್ ಇಲ್ಲಿ ಕೆಲವೊಂದರಲ್ಲಿ ಮಕ್ಕಳಿಗೆ 10 ಇಯರ್ಸ್ ಎಬೋ ಆಗಿರಬೇಕು ಅಂತ ಹೇಳ್ತಾರೆ. ಕೆಲವೊಂದರಲ್ಲಿ ಚಿಕ್ಕ ಮಕ್ಕಳಿದ್ರು ಕೂಡ ನಡೆಯುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಮಕ್ಕಳು ಕರ್ಕೊಂಡು ಹೋದರೆ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಗೇಮ್ಸ್ ಎಲ್ಲ ಆಡೋದಕ್ಕೆ. ಫುಡ್ ಸೆಕ್ಷನ್ನು ಕೂಡ ಅಷ್ಟೇ. ತುಂಬ ಥರ ವೆರೈಟೀಸ್ ಎಲ್ಲ ಸಿಗುತ್ತೆ ಅಲ್ಲಿ. ಫುಡ್ಡಲ್ಲೂ ಕೂಡ ತುಂಬ ಥರ ಇದೆ ವೆರೈಟೀಸು. ಎಲ್ಲನೂ ಕೂಡ ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ ಸ್ತಬ್ಧ ಚಿತ್ರಗಳನ್ನು ಕೂಡ ಮಾಡಿದ್ರು. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಅಂತ ಅಂದ್ಬಿಟ್ಟು ಒಂದು ಸ್ತಬ್ಧ ಚಿತ್ರ ಮಾಡಿದರು. ನಿಜವಾಗ್ಲೂ ಇದು ತುಂಬಾ ಅಲ್ಟಿಮೇಟ್ ಆಗಿದೆ. ಒಂದು ಕ್ಷಣ ಅದ್ರ ಒಳಗಡೆ ಹೋದರೆ ಹಿಂದಿನ ಲೈಫು ನೆನಪಾಗುತ್ತೆ. ಅಷ್ಟು ಚೆನ್ನಾಗಿದೆ. ಅಂತಂದರೆ ಹಿಂದೆ ಯಾವ ರೀತಿ ಸ್ಕೂಲ್ ಇರ್ತಿತ್ತು, ಹಳ್ಳಿಗಳು ಒಂದು ಹಳ್ಳಿನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಒಳಗಡೆ ಹಳ್ಳಿನಲ್ಲಿ ಏನೇನಿರುತ್ತೆ, ಕೂಸಿನ ಮನೆ ಅಂದರೆ ಇಲ್ಲಿ ಶಾಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಿಜವಾಗ್ಲೂ ಒಂಥರ ಮೆಮೊರೀಸು, ಹಿಂದಿನ ಮೆಮೊರೀಸೇ ಹೊರ್ಟೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿ, ಬಸ್ ನಿಲ್ದಾಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಎಕ್ಸಿಬಿಷನ್ಗೆ ಹೋದರೆ ಈ ಸ್ತಬ್ಧ ಚಿತ್ರಗಳನ್ನ ನೋಡಬೇಕು. ತುಂಬಾ ಚೆನ್ನಾಗಿದೆ ಹೇಳಬೇಕಂತಂದರೆ. ಇಲ್ಲಿ ನೋಡಿ ಶೌಚಾಲಯ, ಸ್ಕೂಲ್ ಪಕ್ಕದಲ್ಲೇ ಶೌಚಾಲಯ, ಹಾಗೆ ಬಯಲು ರಂಗಮಂದಿರ. ಆವಾಗೆಲ್ಲ ಊರಿಗೆಲ್ಲ ಒಂದೊಂದು ಇರ್ತಿತ್ತಲ್ವ ಬಯಲು ರಂಗಮಂದಿರ ಅಂತಂದ್ಬಿಟ್ಟು, ಅದೇ ರೀತಿ ಮಾಡಿದ್ದಾರೆ. ಹಾಗೆ ಶುದ್ಧ ಕುಡಿಯುವ ನೀರಿನ ಘಟಕ, ಅಂಚೆ ಕಚೇರಿ. ನಿಜವಾಗ್ಲೂ ಒಂದು ಹಳ್ಳಿನಲ್ಲಿ ಹೋಗಿದ್ವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಸ್ತಬ್ಧ ಚಿತ್ರ ಅಂತೂ. ಇದು ಎಲ್ಲದರಲ್ಲೂ ಕೂಡ ಎಲ್ಲದಕ್ಕಿಂತ ಹೋಲಿಸ್ಕೊಂಡ್ರೆ ಇದಂತೂ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಅರಿವು ಕೇಂದ್ರ, ಹಾಗೆ ಪ್ರತಿಯೊಂದನ್ನು ಕೂಡ ಅಂಚೆ ಕಚೇರಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ. ಮಕ್ಕಳು ಆಟ ಆಡ್ತಾ ಇರೋದು ಗೇಮ್ ಸೆಕ್ಷನ್ನು. ಇಲ್ಲಿ ನಾನು ವಾಯ್ಸ್ ರೆಕಾರ್ಡ್ನ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಅಲ್ಲೆಲ್ಲ ಮ್ಯೂಸಿಕ್ನ ಹಾಕಿದ್ರು. ಸೊ ಹಾಗಾಗಿ ವಾಯ್ಸ್ ರೆಕಾರ್ಡ್ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ನ ಕೊಡ್ತಾ ಇದ್ದೀನಿ. ಇದು ನೋಡಿ ಅಂಗಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ರಿಯಲಿ ನೋಡೋದಕ್ಕೆ ನಿಜವಾಗ್ಲೂ ಪ್ರಾವಿಷನ್ ಸ್ಟೋರ್ ಅಂತಲೇ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಅಂಗಡಿ ಅಂತೂ. ನೆಕ್ಸ್ಟು ಅಲ್ಲೆಲ್ಲ ಹೋದರೆ ಪ್ರತಿಯೊಂದು ಮೆಮೊರೀಸು ಕೂಡ ಇದೆ ಅಲ್ಲಿ. ನೋಡಿ ಇಲ್ಲಿ ಮಡಿಕೆ ಮಾಡೋದು, ಹಿಂದೆ ಎಲ್ಲ ಯಾವ ರೀತಿ ಮಡಿಕೆ ಮಾಡ್ತಾಯಿದ್ರು ಮಣ್ಣಿಂದ, ಅದನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಹಿಂದೆ ದಟ್ಟ ಹೊಲಿತಿದ್ರಲ್ವ, ಕೌದಿ ಅಂತಲೂ ಕೂಡ ಕರೀತಾರೆ. ದಟ್ಟ ಯಾವ ರೀತಿ ಹೊಲಿತಾಯಿದ್ರು, ಮಕ್ಕಳನ್ನ ಸ್ಕೂಲಿಗೆ ಯಾವ ರೀತಿ ಕರ್ಕೊಂಡು ಹೋಗ್ತಾಯಿದ್ರು ನೋಡಿ. ಅವ್ರ ಅಪ್ಪ ಇಬ್ಬರು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಬುಟ್ಟಿ ಎಣಿತಾರಲ್ಲ, ಬುಟ್ಟಿಗಳು ಅದು ಎಣಿಯೋದು ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಹಳ್ಳಿಗೆ ಬಂದಿದ್ದೀವಿ ಅನ್ನೋ ಫೀಲೇ ಆಗುತ್ತೆ. ಇದು
ಇಲ್ಲಿ ನೋಡಿ ಹಿಂದೆ ಅವಾಗೆಲ್ಲ ಮಚ್ಚು ಕುಡ್ಲು ಎಲ್ಲ ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ಮಾಡಿದ್ದಾರೆ. ಹಸು ಸಾಕಾಣಿಕೆ ಅದು ರಿಯಲಿ ಬೆಂಕಿ ಅನ್ನೋ ಥರನೇ ಇದೆ, ಬಟ್ ಅದನ್ನು ಕರೆಂಟಲ್ಲಿ ಮಾಡಿದ್ದಾರೆ. ಬಟ್ ಅದು ರಿಯಲಿ ಬೆಂಕಿ ಅಲ್ಲ. ದನದ ದೊಡ್ಡಿಯಾಗಿ ಹಾಲು, ಹಿಂದೆ ಡೈರಿಗಳಿರ್ತಿತ್ತಲ್ವ ಹಳ್ಳಿಗಳಲ್ಲಿ, ಆ ಡೈರಿಗಳು ಮತ್ತು ಹೊಲಿಗೆ ಯಂತ್ರ ಶಾಪು, ಟೈಲರಿಂಗ್ ಶಾಪು ಮತ್ತು ಗ್ರಾಸರೀಸ್ ಎಲ್ಲ ಕೊಡ್ತಾ ಇದ್ರಲ್ಲ, ಅಂತಂದರೆ ರೇಷನ್ ಕೊಡ್ತಾ ಇದ್ರಲ್ವ, ಗೋದಾಮು ಅದು ಮತ್ತು ತರಕಾರಿ ಅಂಗಡಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಘನತ್ಯಾಜ್ಯ ಸಂರಕ್ಷಣಾ ಘಟಕ ಮತ್ತು ಈಜುಕೊಳ ಕಲ್ಯಾಣಿ ಅಂತಲೂ ಕೂಡ ಕರೀತಾರೆ. ಅದು ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ನೀವು ಏನು ಎಕ್ಸಿಬಿಷನಲ್ಲಿ ಏನು ನೋಡೋಕೆ ಹೋಗಲಿಲ್ಲ ಅಂತಂದ್ರೂ ಈ ಸ್ತಬ್ಧ ಚಿತ್ರ ನೋಡೋದಕ್ಕಂತೂ ಹೋಗಲೇಬೇಕು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಏನು ತುಂಬ ಜಾಸ್ತಿ ಇರೋಲ್ಲ, ಜಸ್ಟ್ 30 ರೂಪೀಸ್ ಅಷ್ಟೇ ಇರುತ್ತೆ. ಬಟ್ ನೋಡೋ ಅಂಥದ್ದು ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ, ಶಕ್ತಿ ಯೋಜನಾ, ಗೃಹ ಜ್ಯೋತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಎಲ್ಲ ಯೋಜನೆಗಳದ್ದು ಕೂಡ ಸ್ತಬ್ಧ ಚಿತ್ರನ ಮಾಡಿದ್ದಾರೆ. ಫೈನಲ್ ಆಗಿ ಇಲ್ಲಿ ಬೇಲೂರು ಚೆನ್ನಕೇಶವ ಟೆಂಪಲ್ಲು ಕೂಡ ಮಾಡಿದ್ದಾರೆ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.